ದೆಹಲಿಯಲ್ಲಿ ವರ್ಕೌಟ್ ಆಗಲಿಲ್ಲ ಕೇಜ್ರಿವಾಲ್ ಸ್ಟ್ರಾಟಜಿ ಅನ್ನುವಂಥದ್ದು ಇಲ್ಲಿ ಪಕ್ಕ. ಅಬಕಾರಿ ಹಗರಣದಲ್ಲಿ ಕೇಜ್ರಿವಾಲ್ ಜೈಲು ಪಾಲಾಗಿ ಬಂದರು, ನಂತರ ಬೇಲ್ ತೊಗೊಂಡು ಹೊರಗಡೆ ಬಂದರು. ಅದಾದಮೇಲೆ ಅವ್ರು ರಿಸೈನ್ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನು ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು, ಕಂಟಿನ್ಯೂಸ್ ಆಗಿ ವಾಗ್ದಾಳಿ ನಡೆಸ್ಕೊಂಡೇ ಬರ್ತಾ ಇದ್ದಾರೆ ಕೇಜ್ರಿವಾಲ್. ಮೋದಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಕೇಜ್ರಿವಾಲ್ ಮಾತಾಡ್ತಾ ಇದ್ದಾರೆ. ನೇರ ನನ್ನ ಮೇಲೆ ಟಾರ್ಗೆಟ್ ಇದೆ ಅಂತೇಳಿ. ಅದಾದ ನಂತರ ದೆಹಲಿ CM ಸ್ಥಾನಕ್ಕೆ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟರು. ನಂತರ ಈಗ ಚುನಾವಣೆ ಎದುರಿಸಿದ್ದಾರೆ. ರಾಜೀನಾಮೆ ಬಳಿಕ ಆಪ್ ನಾಯಕಿ ಅತೀಶಿಗೆ CM ಸ್ಥಾನ ಆಯಿತು. ಸದ್ಯಕ್ಕೆ ಈಗ ಹಾಲಿ CM ಇರುವಂಥವ್ರು ಅತೀಶಿ. ಮಹಿಳೆಗೆ CM ಸ್ಥಾನ ಕೊಡುವ ಮೂಲಕ ಒಂದು ರಣತಂತ್ರವನ್ನು ಕೂಡ ಹೆಣೆದಿದ್ರು ದೆಹಲಿಯಲ್ಲಿ. ಆದರೆ ಈ ವರ್ಕೌಟ್ ಆಗಿಲ್ಲ ಯಾವುದೂ ಸ್ಟ್ರಾಟಜಿ ಕೇಜ್ರಿವಾಲ್ ಮಾಡಿರುವಂಥದ್ದು. ಸೊ ಇದಕ್ಕೆ ಹಲವಾರು ಕಾರಣಗಳಿವೆ. ಆ ಪಕ್ಷದವ್ರಿಗೆ ಕೇಳಿದರೆ ಅವ್ರು ಬೇರೆದೇ ಆದಂಥ ರೀತಿಯ ಕಾರಣಗಳನ್ನು ನೀಡ್ತಾರೆ. ಮ್ಯಾನಿಪುಲೇಟ್ ಮಾಡಿದ್ದಾರೆ. ಈ ಎಲೆಕ್ಷನ್ ಎಲ್ಲವೂ ಕೂಡ ಎಲೆಕ್ಷನ್ ಕಮಿಷನ್ ಕೂಡ ನಮ್ಮ ಜೊತೆಗಿರಲಿಲ್ಲ, ಸೊ ನಮ್ಮ ವಿರುದ್ಧವಾಗಿ ವರ್ಕ್ ಮಾಡಿದೆ, BJP ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ರೀಸನ್ಸನ್ನು ಅವ್ರು ಕೊಡ್ತಾ ಬರ್ತಾ ಇದ್ದಾರೆ. ಅದು ಸೋಲಿನ ಪರಾಮರ್ಶೆ ನಡೆಸ್ತಾ ಇದ್ದಾರೆ. ಇನ್ನು ಉಳಿದಂತೆ BJPಯಲ್ಲಿ ಇಲ್ಲ, ನಾವು ಗ್ರೌಂಡ್ ಲೆವೆಲ್ನಲ್ಲಿ ಹೋಗಿ ಕೆಲಸ ಮಾಡಿದ್ವಿ, ಕೇಜ್ರಿವಾಲ್ ವಿರುದ್ಧ ಯಾರೆಲ್ಲ ಇದ್ದರು ಅಂಥವ್ರೆಲ್ಲರೂ ಕೂಡ ನಮಗೆ ಓಟ್ ಹಾಕಿದ್ದಾರೆ. ಇನ್ನು ಆಪ್ ನಾಯಕರ ಮೇಲೆ ಭ್ರಷ್ಟಾಚಾರದ ಒಂದು ಕಪ್ಪು ಚುಕ್ಕೆ ಇದ್ದಿದ್ದು, ಸೊ ಅದನ್ನು ಬಹಳ ಮುಖ್ಯವಾಗಿ ಹೈಲೈಟ್ ಮಾಡಿದರು BJPಯಿಂದ. ಇನ್ನು ಅಬಕಾರಿ ಹಗರಣ ಆರೋಪದಲ್ಲಿ ಕೇಜ್ರಿವಾಲ್ ಏನು ಜೈಲು ಪಾಲಾಗಿ ಬಂದರು, ಅದನ್ನು ಕೂಡ ಜನರ ಮುಂದೆ ಇಟ್ಟಿದ್ರು. ಸೊ ಚುನಾವಣೆ ಅವಧಿಯಲ್ಲಿ ಶೀಶ್ ಮಹಲ್ ನಿರ್ಮಾಣ ಏನು ನಡೀತಾ ಇತ್ತು, ಅದರ ಒಂದು ಆರೋಪ ಕೂಡ ಕೇಜ್ರಿವಾಲ್ ಮೇಲೆ ಇದ್ದಿದ್ದು. ಪ್ರತಿ ಹಂತದಲ್ಲೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಜೊತೆಗಿನ ಸಂಘರ್ಷ, ಅದು ಕೇಜ್ರಿವಾಲ್ ವರ್ಸಸ್ ಲೆಫ್ಟಿನೆಂಟ್ ಗವರ್ನರ್ ಇದ್ದೇ ಇತ್ತು. ಅವ್ರ ಗಾದಿ ಏರಿದಾಗಲಿಂದಲೂ ಕೂಡ ಆ 8 ಶಾಸಕರು BJPಗೆ ಸೇರ್ಪಡೆಯಾಗಿದ್ರು. ಅದು ಕೂಡ ಒಂದು ದೊಡ್ಡ ಹೊಡೆತ ಆಪಿಗೆ. 10 ವರ್ಷ ಆಡಳಿತ ನಡೆಸಿದ್ರೂ ಕೂಡ ಮಾಲಿನ್ಯಕ್ಕೆ ಮುಕ್ತಿ ಕೊಡೋದಕ್ಕಾಗಿರಲಿಲ್ಲ. ದೆಹಲಿಯಲ್ಲಿ ಈಗಲೂ ಕೂಡ ಅದೇ ಮಟ್ಟಿಗೆ ವಾಯು ಮಾಲಿನ್ಯ ಇದೆ. ಇನ್ನು ದೆಹಲಿಯಲ್ಲಿ ಮೂಲಸೌಕರ್ಯ ಮತ್ತು ನೀರಿನ ಕೊರತೆಯ ಸಮಸ್ಯೆ. ಸೊ ಇದು ಕೂಡ ಒನ್ ಆಫ್ ದ ರೀಸನ್. ಕಾಂಗ್ರೆಸ್ ಪಕ್ಷವನ್ನು ಪರಿಗಣಿಸದೆ ಮೈತ್ರಿಯನ್ನು ನಿರಾಕರಿಸಿದ್ದು ಆಪ್ಗೆ ಇಲ್ಲಿ ಮುಳುವಾಯಿತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಬೇಕಾಗತ್ತೆ. BJPಯಿಂದ ಆಕರ್ಷಕ ಗ್ಯಾರಂಟಿ ಯೋಜನೆಯ ಘೋಷಣೆ. ಅಫ್ಕೋರ್ಸ್ ಇದನ್ನು ಕೇಜ್ರಿವಾಲ್ ತಂದರೂ ಕೂಡ ಅದನ್ನು ಹೈಜಾಕ್ ಮಾಡಿ BJP ಕೂಡ ಅದನ್ನೇ ಫಾಲೋ ಮಾಡ್ತಾ ಬಂತು. ರಾಜ್ಯಸಭೆ ಸದಸ್ಯ ಸ್ವಾತಿ ಮಲಿವಾಲ್ ಅವರ ಮೇಲಿನ ಒಂದು ದೌರ್ಜನ್ಯ. ಸೊ ಇದು ಕೂಡ ಒನ್ ಆಫ್ ದ ರೀಸನ್ ಆಗಿದೆ. ಆಪ್ ಮುಗದೇ ಹೋಯಿತು ಅನ್ನುವ ಪರಿಸ್ಥಿತಿಯ ಸೃಷ್ಟಿಯ ಒಂದು ನಿರ್ಮಾಣ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಕಾರಣಗಳನ್ನು ನಾವಿಲ್ಲಿ ಪಾಯಿಂಟ್ಔಟ್ ಮಾಡ್ತಾ ಹೋಗ್ಬೋದು. ನಾವು ಪ್ರತಿನಿಧಿ ಹರೀಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಹರೀಶ್, ನಾನು ನಿಮ್ಗೆ ಕೇಳ್ತಾ ಇದ್ದೆ, ಆ ಪಕ್ಷದಲ್ಲಿ ಹೇಗೆ ಇದರ ಒಂದು ಪರಾಮರ್ಶೆ ನಡೀತಾ ಇದೆ ಅಂತೇಳಿ. ಯಾಕಂದರೆ ಕೇಜ್ರಿವಾಲ್ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ಒಪ್ಕೋತೀವಿ ಸೋಲನ್ನು, ಅಫ್ಕೋರ್ಸ್ ಒಪ್ಕೊಳ್ಳೇಬೇಕು. ಯಾಕಂದರೆ 23ಕ್ಕೆ 22 ಸ್ಥಾನಕ್ಕೆ ತೃಪ್ತಿ ಪಡ್ಕೋಬೇಕಾಗಿದೆ ಆಪ್. ಸರ್ಕಾರ ಅವ್ರದ್ದೇ ಇದ್ರು ಕೂಡ 22 ಸ್ಥಾನಗಳು. ಸೊ ಹೇಗೆ ಸೋಲು ಗೆಲುವಿನ ಲೆಕ್ಕಾಚಾರಗಳು ನಡೀತಾ ಇವೆ, ಪರಾಮರ್ಶೆಗಳು ಹೇಗೆ ಈಗ ಆಪ್ನಲ್ಲಿ ನಡೀತಾ ಇದೆ? ಅತಿಶಿಯವರು ಕೂಡ ಹೇಳಿದ್ರು, ಇದು ಬರೀ ನನ್ನ ಗೆಲುವು ಆಗಿದ್ರೂ ಕೂಡ ಹೋರಾಟ ಮುಂದುವರಿಸುವಂತ ಒಂದು ಸಮಯ ಅನ್ನುವಂಥದ್ದನ್ನು ಅತಿಶಯ ಹೇಳ್ತಾರೆ. ಹರೀಶ್. ಹೌದು ರೆಹಮಾನ್, ಆಮ್ ಆದ್ಮಿ ಪಕ್ಷಕ್ಕೆ ಬಹಳ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು ಈ ಚುನಾವಣೆಯಲ್ಲಿ. ಕೇವಲ ಆಮ್ ಆದ್ಮಿ ಪಕ್ಷ ಅಧಿಕಾರವನ್ನು ಹಿಡಿದಿಲ್ಲ ಅನ್ನುವಂಥದ್ದಲ್ಲ, ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಸೋಲನ್ನು ಅನುಭವಿಸಿರುವಂತಹದ್ದು. ಜೊತೆಗೆ DCM ಆಗಿದ್ದಂತಹ ಮನೀಶ್ ಸಿಸೋಡಿಯಾ ಅವರು ಸೋಲನ್ನಪ್ಪಿದ್ದಾರೆ, ಸೌರಭ್ ಭಾರದ್ವಾಜ್ ಅವರು ಕೂಡ ಸೋಲನ್ನಪ್ಪಿದ್ದಾರೆ, ಸತ್ಯೇಂದ್ರ ಜೈನ್ ಕೂಡ ಸೋಲನ್ನಪ್ಪಿರುವಂತಹದ್ದು. ಅಂದ್ರೆ ಆಮ್ ಆದ್ಮಿ ಪಕ್ಷದ ಘಟಾನುಘಟಿ ನಾಯಕರು, ಆಮ್ ಆದ್ಮಿ ಪಕ್ಷವನ್ನ ಪ್ರಾರಂಭಿಸುವಾಗ ಸಂಸ್ಥಾಪಕರು ಯಾರಿದ್ರು ಅವರೆಲ್ಲರೂ ಕೂಡ ಹೀನಾಯವಾಗಿ ಸೋಲನ್ನು ಅನುಭವಿಸಿರುವಂತಹದ್ದು. ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಯಾರ್ಯಾರು ಶುರುವಿನಿಂದ ಭಾಗಿಯಾಗಿ ಒಂದು ಪಕ್ಷದ ರೂಪವನ್ನು ಪಡೆದುಕೊಂಡು ಆಗ ಯಾರ್ಯಾರ ಜೊತೆಗಿದ್ರು ಅವರೆಲ್ಲರೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಬಹು ಮುಖ್ಯವಾಗಿ ಅವರೆಲ್ಲರೂ ಕೂಡ ಜೈಲಿಗೂ ಹೋಗಿ ಬಂದಿದ್ರು. ಅಬಕಾರಿ ನೀತಿ ಹಗರಣದಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ, ಬಹಳ ಕಿಕ್ ಬ್ಯಾಕ್ ಅನ್ನ ಆಮ್ ಆದ್ಮಿ ಪಕ್ಷದ ನಾಯಕರು ಪಡೆದಿದ್ದಾರೆ ಅನ್ನುವಂಥ ಆರೋಪ ಇತ್ತು. ED CBI ತನಿಖೆಗಳಾಗಿತ್ತು, ಜೈಲಿಗೆ ಹೋಗಿ ಬಂದಿದ್ರು. ಅವರೆಲ್ಲ ಬಹುತೇಕರು ಸೋಲನ್ನು ಅನುಭವಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ನವದೆಹಲಿ ಕ್ಷೇತ್ರದಿಂದ ಸೋಲನ್ನಪ್ಪಿರುವಂತಹದ್ದು ಇದು ಆಮ್ ಆದ್ಮಿ ಪಕ್ಷಕ್ಕೆ ಬಹಳಷ್ಟು ದೊಡ್ಡ ಹಿನ್ನಡೆ. ಈಗ ಸೋಲಿನ ಅವಲೋಕನ ಆಗ್ತಾ ಇದೆ. ಸೋಲಿಕ್ಕೆ ಮುಖ್ಯ ಕಾರಣಗಳೇನು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸಹಜವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಕಳೆದ 11 ವರ್ಷದಿಂದ ಅಧಿಕಾರದಲ್ಲಿದ್ದಂತಹ ಒಂದು ಆಡಳಿತ ವಿರೋಧಿ ಅಲೆ ಇತ್ತು. 2015ರಲ್ಲಿ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಮತ್ತು ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಉಚಿತವಾಗಿ ಕೊಡುವಂತಹ ಯೋಜನೆಗಳನ್ನು ಘೋಷಣೆ ಮಾಡಿದಂಥದ್ದು. ಅಂದರೆ ಉಚಿತ ವಿದ್ಯುತ್, ಉಚಿತ ನೀರು, ಉಚಿತ ಸಾರಿಗೆ ಮಹಿಳೆಯರಿಗೆ, ಅಂದರೆ ಬಸ್ನಲ್ಲಿ ಉಚಿತವಾಗಿ ಓಡಾಡಬಹುದು ಮಹಿಳೆಯರು ಅನ್ನುವಂಥ ನಿಟ್ಟಲ್ಲಿ ಈ 3 ಪ್ರಮುಖ ಗ್ಯಾರಂಟಿಗಳನ್ನ ಕೇಜ್ರಿವಾಲ್ ಅವರು ಘೋಷಣೆ ಮಾಡಿದ್ರು. 2020ರ ಚುನಾವಣೆಯಲ್ಲಿ ಅದು ವರ್ಕೌಟ್ ಆಯಿತು.
ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂತಹ ಕೇಜ್ರಿವಾಲ್ ಅವರಿಗೆ 2020 ಚುನಾವಣೆಯಲ್ಲಿ ಒಂದು ಅತ್ಯದ್ಭುತ ಗೆಲುವನ್ನ ಮತ್ತೆ ತಂದ್ಕೊಡ್ಲಿಕ್ಕೆ ದೆಹಲಿಯಲ್ಲಿ ಸಹಕಾರಿ ಆಯಿತು, ಮತ್ತೆ ದೆಹಲಿಯ ಮತದಾರರು ಕೂಡ ಅದನ್ನ ಒಪ್ಪಿದ್ರು. ನಂತರ ಈ ಚುನಾವಣೆಯಲ್ಲಿ ಏನಾಯ್ತು ಅಂತಂದ್ರೆ ಬಿಜೆಪಿ ಕೂಡ ಗ್ಯಾರಂಟಿಗಳನ್ನ ಅದೇ ರೀತಿಯಾದಂಥ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು, ಕಾಂಗ್ರೆಸ್ ಕೂಡ ಅದೇ ರೀತಿಯಾದ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು. ಮತ್ತೆ ಬಿಜೆಪಿ ಇನ್ನೊಂದು ಹೇಳಿದ್ದೇನು ಅಂದ್ರೆ ಚುನಾವಣಾ ಪ್ರಚಾರಗಳಲ್ಲಿ ಆಮ್ ಆದ್ಮಿ ಪಕ್ಷ ಏನು ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡಿದೆ, ಜಾರಿಯನ್ನು ತಂದಿದೆ, ಅವು ಯಾವನ್ನು ಕೂಡ ನಾವು ತೆಗೆದು ಹಾಕೋದಿಲ್ಲ, ಅದನ್ನು ನಾವು ಮುಂದುವರಿಸ್ತೇವೆ, ಅದರ ಜೊತೆಗೆ ನಮ್ಮ ಒಂದಷ್ಟು ಹೊಸ ಯೋಜನೆಗಳನ್ನು ಕೂಡ ಆ್ಯಡ್ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತು. ಅಂದರೆ ಗರ್ಭಿಣಿಯರಿಗೆ 21,000 ಹಣ ಕೊಡೋದಾಗಿರ್ಬೋದು, ಮತ್ತು ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಕೊಡೋದಾಗಿರ್ಬೋದು, ಜೊತೆಗೆ 300 ಯೂನಿಟ್ ಕೊಡುವಂಥದ್ದಾಗಿರ್ಬೋದು. ಯಾರು ದೆಹಲಿಯಲ್ಲಿ ಬೇಸಿಗೆಯಲ್ಲಿ ಎಸಿಯನ್ನ ಬಳಕೆಯನ್ನ ಮಾಡ್ತಾ ಇದ್ರು ಅವರಿಗೆ 200 ಯೂನಿಟ್ ಸಾಕಾಗ್ತಿರ್ಲಿಲ್ಲ, 300 ಯೂನಿಟ್ ಬೇಕಾಗಿತ್ತು, ಅದನ್ನ ನಾವು ಕೊಡ್ತೀವಿ ಅನ್ನುವಂಥದ್ದನ್ನ ಬಿಜೆಪಿ ಭರವಸೆಯನ್ನ ಕೊಡ್ತು. ಮತ್ತೆ ಮಧ್ಯಮ ವರ್ಗ ಆದಾಯ ತೆರಿಗೆಯಲ್ಲಿ ವಿನಾಯಿತಿ ಕೊಟ್ಟಿದ್ದು. ಹರೀಶ್ ಮಾತಾಡ್ತೀನಿ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಬಿಜೆಪಿಯ ಗೆಲುವಿಗೆ ಏನ್ ಕಾರಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗೋಣ.